ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಕೆ ಎ ಆ್ಯಪ್ ಡೌನ್ಲೋಡ್ ಎಲ್ಲರೂ ಕೂಡ ಹುಡುಗರು ಕೇಳ್ತಾ ಇದ್ರಿ, ಕೆ ಎ ಆ್ಯಪ್ ಡೌನ್ಲೋಡ್ ಯಾವ ರೀತಿ ಮಾಡಬೇಕು ಅಂತಂದು. ಓಕೆ, ಈ ಒಂದು ವಿಡಿಯೋದಲ್ಲಿ ಯಾಕಂದರೆ ಕೆ ಎ ಕಡೆಯಿಂದ ಬರುವಂಥ ಇನ್ಮೇಲೆ ಪ್ರತಿಯೊಂದು ಅಪ್ಡೇಟ್ಸ್ಗಳಾಯಿತು, ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ಗಳಾಯಿತು, ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳಾಯಿತು, ಮತ್ತು ಇನ್ನೂ ಥರನಾದ ಕೆಲವೊಂದಿಷ್ಟು ಏನಾದರೂ ಅಪ್ಡೇಟ್ಸ್ಗಳಾಯಿತು ಅಂತಂದರೆ ಕೆ ಅಲ್ಲಿ ಆ್ಯಪಲ್ಲಿ ಆಗ್ತೀವಿ ಅಂತ ಹೇಳಿದ್ರು. ಅದಂಗೆ ಕೆ ಆ್ಯಪ್ ಕೂಡ ಬಂದಿದೆ. ಬಟ್ ಇದು ನಿಮಗೆ ಕೆ ಆ್ಯಪ್ ನಿಮಗೆ ಯಾವುದೇ ರೀತಿಯಾಗಿ ಪ್ಲೇಸ್ಟೋರಲ್ಲಿ ಸಿಗೋಲ್ಲ. ಯಾವ ರೀತಿ ಡೌನ್ ಮಾಡಬೇಕನ್ನೋದು ಭಾಳಷ್ಟು ಹುಡುಗರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈವನ್ ನಮಗೂ ಕೂಡ ಕನ್ಫ್ಯೂಷನ್ ಆಯಿತು. ಬಟ್ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಕೆ ಆ್ಯಪ್ ಡೌನ್ಲೋಡ್ ಮಾಡಬೇಕು. ಓಕೆ, ಸಿಂಪಲ್ಲಾಗಿ ನಿಮ್ಗೆ ಏನು ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ, ಸ್ಟೆಪ್ ವೈಸ್ ಕೇಳ್ಕೊಂತ ಹೋಗ್ಬೇಕು. ಓಕೆ, ನೀವು ಕೆ ಆ್ಯಪ್ ಮೊದಲು ಡೌನ್ ಮಾಡ್ಬೇಕಂತಂದ್ರೆ ಮೊದಲು ಏನು ಮಾಡೋಕ್ಕಿಲ್ಲ, ಜಸ್ಟ್ ಕೆ ಮೊದಲು ವೆಬ್ಸೈಟ್ ಓಪನ್ ಮಾಡ್ಕೋರಿ. ಕೆ ವೆಬ್ಸೈಟ್ ಜಸ್ಟ್ ನಿಮ್ಗೆ ಏನು ಫ್ರಂಟ್ ಪೇಜ್ ಅಂದರೆ ಮುಖಪುಟ ಅಂತ ಏನು ಕಾಣಿಸುತ್ತೆ ಅದರ ಬಂದಾಗ ಕೆಳಗಡೆ ಒಂದು ಕೋಡ್ ಕೊಟ್ಟಿದ್ದೀನಿ. ಓಕೆ, ಅವ್ರು ಕೆ ಅಂದರೆ ಈಗ ಡೈರೆಕ್ಟ್ ಆಫೀಸರ್ ಕೂಡ ಡೈರೆಕ್ಟ್ರ್ ಹೇಳ್ತಿದ್ರು ನಿಮಗೆ, ಅವ್ರು ನಿಮ್ಗೆ ಏನು ಮಾಡಿದ್ದೀನಿ ಅಂತ ಒಂದು ಕೋಡ್ ಕೊಟ್ಟಿದ್ದೀನಿ, ಅದರಿಂದ ಡೌನ್ ಮಾಡ್ಕೊರಿ ಅಂತ ಹೇಳ್ತಿದ್ರು. ಬಟ್ ಅದರಿಂದ ಯಾವ ರೀತಿ ಡೌನ್ ಮಾಡ್ಕೋಬೇಕಂದ್ರೆ ಜಸ್ಟ್ ಅಲ್ಲಿ ಕೋಡ್ ಇದೆಯಲ್ವಾ, ಆ ಕೋಡ್ನ ಜಸ್ಟ್ ನೀವು ಮಾಡ್ಕೋಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊರಿ. ಓಕೆ, ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂತಂದರೆ ನಿಮಗೆ ಒಂದು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಇಷ್ಟೇ ಬ್ಯಾಕ್ ಆದ್ರೆ ಬರ್ಬೋದು, ಅಥವಾ ನಿಮ್ಗೆ ಏನಾದರೂ ಫೋಟೋದಲ್ಲಿ ಪಕ್ಕದಲ್ಲಿ ಏನಾದರೂ ಸ್ಕ್ಯಾನರ್ ಅಂತ ಕಾಣುತ್ತೆ ಅಂದರೆ ಸ್ಕ್ಯಾನರ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ಸೊ ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂತಂದರೆ ಗೂಗಲಲ್ಲಿ ಮೇಲೆ ಬಂದಾಗ ಇಲ್ಲಿ ಒಂದು ಸ್ಕ್ಯಾನರ್ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಓಕೆ, ಇಲ್ಲಿ ಸ್ಕ್ಯಾನರ್ ಆಪ್ಷನ್ ಇದೆಯಲ್ವ, ಅದರ ತೊಗೊಂಡು ಹೋಗಿ ಈಗ ಜಸ್ಟ್ ನೀವೇನು ಮಾಡಿದ್ರೆ ಅಂತಂದರೆ ಒಂದು ಕೋಡ್ನ ನೀವೇನು ಮಾಡಿದ್ರೆ ಅಂತಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ರಿ, ಅದನ್ನು ನೀವೇನು ಮಾಡಬೇಕು, ಸ್ಕ್ಯಾನ್ ಕೊಡುತ್ತಂದರೆ ಒಂದು ಲಿಂಕ್ ಜನ್ರೇಟ್ ಆಗಿರುತ್ತೆ ಆಟೋಮೆಟಿಕ್. ಡ್ರೈವ್ google.com ಅಂತ ಏನಿದೆ ಅದರಲ್ಲಿ ಇದನ್ನು ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಕ್ಲಿಕ್ ಮಾಡಬೇಕು. ಲೈಕ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಏನಾದರೂ ಒಂದು ಇಮೇಲ್ ಐ ಡಿ ಕೇಳ್ಬೋದು. ಆ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೋರಿ, ಒಂದು ಯಾವುದಾದ್ರೂ ಇಮೇಲ್ ಐ ಡಿ. ಆಮೇಲೆ ನೀವು ಪ್ಯಾಕೇಜ್ ಇನ್ಸ್ಟಾಲರ್ ಅಂತ ಕಾಣುತ್ತೆ, ನೀವು ಕ್ಯಾನ್ಸಲ್ ಕೊಟ್ಟರೆ ಮತ್ತೆ ಬ್ಯಾಕ್ ಹೋಗುತ್ತೆ. ನೀವು ಪ್ಯಾಕೇಜ್ ಇನ್ಸ್ಟಾಲರ್ ಅಂತೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಯಾಕಂದರೆ ನೀವು ನಿಮಗೆ ಈ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೀವೇ ಮಾಡ್ತಿರ್ತೀರ ಅಂದರೆ ಲಾಗಿನ್ ಆಗ್ತಿರ್ತಾರೆ ಅಥವಾ ಡೌನ್ಲೋಡ್ ಮಾಡ್ತಾ ಇರ್ತಾರೆ. ವೇಟ್ ಮಾಡಿ, ಆಟೋಮೆಟಿಕ್ ಡೌನ್ಲೋಡ್ ಆಗ್ತದೆ. ಅವಾಗ ನಿಮಗೆ ಇನ್ಸ್ಟಾಲ್ ಕೇಳ್ತದೆ, ಇನ್ಸ್ಟಾಲ್ ಕೊಡ್ಬೋದು. ಲೈಕ್ ಎಕ್ಸಾಂಪಲ್ ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀನಿ, ಇನ್ಸ್ಟಾಲಿಂಗ್ ಆಗ್ತಾಯಿದೆ. ಓಕೆ, ಇನ್ಸ್ಟಾಲಿಂಗ್ ಆಗ್ತಾಯಿದೆ. ಈಗ ಓಪನ್ ಕೊಡ್ತಿದ್ದೀನಿ, ಆ್ಯಪ್ ಓಪನ್ ಆಗ್ತದೆ. ಇದ್ರ ಒಳಗಡೆ ಏನೇನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಇವಾಗ ತಾನೇ ಜಸ್ಟ್ ಡೌನ್ ಮಾಡಿದ್ದು. ಸೊ ಹಂಗಾಗಿ ವೈಲ್ ಯೂಸಿಂಗ್ ಅದರ್ ಆ್ಯಪ್ ಅಂತ ಫಾರ್ ಎಕ್ಸಾಂಪಲ್ ನೀವು ಏನು ಅಂದರೆ ಅಲೋ ಕೇಳ್ಬೋದು, ಕೆಲವೊಂದಿಷ್ಟು ಅಲೋ ಕೊಡಬೇಕಾಗ್ತದೆ. ನೆಕ್ಸ್ಟ್ ಅದಾದ ತಕ್ಷಣ ಲಾಗಿನ್ ಥ್ರೂ ಮೊಬೈಲ್ ನಂಬರ್ ಅಂತ ಇದೆ, ಮೊಬೈಲ್ ನಂಬರ್ ಹಾಕೋಬೇಕಾಗ್ತದೆ. ಅಂದ ತಕ್ಷಣ OTP, ಯಾಕಂದರೆ ಫಸ್ಟ್ ಟೈಮ್ ಯಾರು ರಿಜಿಸ್ಟ್ರೇಷನ್ ಆಗ್ತಿರ್ತಾರಲ್ವ, ಜಸ್ಟ್ ಈ ರೀತಿಯಾಗಿ. ಓಕೆ, ನಾನು ಕೂಡ ಹಾಕ್ತೀನಿ. ಓಕೆ, ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಗೊಂದು OTP ಸೆಂಡ್ OTP ಕೇಳ್ತದೆ. OTP ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ ನಿಮ್ಮ ಒಂದು ಮೊಬೈಲ್ಗೆ ಒಂದು OTP ಬರ್ತದೆ. ಸ್ವಲ್ಪ ವೇಟ್ ಮಾಡಬೇಕು, ಯಾಕಂದರೆ ಕೇದವ್ರು ಏನು ಮಾಡಿದ್ರೆ ಇದಕ್ಕೆ ತಾನೇ ಬಿಲ್ಡ್ ಸ್ವಲ್ಪ ದಿನ ಆಗಿದೆ ಮಾಡಿ. ಸೊ ಹಂಗಾಗಿ ಏನಪ್ಪ ಆಗುತ್ತೆ ಅಂತಂದರೆ ನಿಮಗೆ OTP ಬರೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಓಕೆ, ನನಗೂ ಕೂಡ ಈಗ ಒಂದು OTP ಬಂದಿತ್ತು, ಹಂಗಾಗಿ ವೆರಿಫೈ OTP ಕೊಡ್ತಂತಂದರೆ ಈ ರೀತಿ ಬರ್ತದೆ, OTP ವೆರಿಫೈಡ್ ಸಕ್ಸಸ್ಫುಲ್. ಅದಾದ ತಕ್ಷಣ ಈ ರೀತಿಯಾಗಿ ಏನಪ್ಪ ಆಗ್ತಿದೆ ಅಂತಂದ್ರೆ ಒಂದು ಪೇಜ್ ಬರ್ತಾಯಿದೆ. ಸೊ ಯಾವುದಕ್ಕೂ ಒಂದು ಟೈಮ್ ಕ್ಲಾರಿಫಿಕೇಷನ್ ಮಾಡ್ಕೊತಾನೆ, ಯಾಕಂದರೆ ಎಷ್ಟೋ ಒಂದು ಆ್ಯಪ್ಸ್ಗಳು ಅಂದರೆ ಸ್ಕ್ರೀನ್ ರೆಕಾರ್ಡ್ ಆಗ್ತಿರಲ್ಲ, ನೋಡ್ಕೊಂಬಿಡೋಣ. ಓಕೆ, ಯಾವುದೇ ರೀತಿ ತೊಂದರೆ ಇಲ್ಲ, ಯಾಕಂದರೆ ಎಷ್ಟೊಂದು ಆ್ಯಪ್ಸ್ಗಳು ಏನಾಗ್ತವೆ ಅಂತಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಬರೋಲ್ಲ, ಯಾಕಂದರೆ ಅವ್ರು ಪ್ರೈವೇಸಿ ಇಟ್ಕೊಂಡಿರ್ತಾರೆ. ಬಟ್ ಕೇದವ್ರು ಅಂತಂದರೆ ತಾವು ಹಾಕುವಂಥ ಇನ್ಫಾರ್ಮೇಷನ್ ಬೇರೆಯವ್ರಿಗೂ ಕೂಡ ಹೇಳ್ಬೋದು ಅಂತ ಉದ್ದೇಶ ಇಟ್ಕೊಂಡು ಫ್ರೀ ಬಿಟ್ಟಿದ್ದಾರೆ. ಯಾವುದೇ ರೀತಿ ಕಾಪಿ ರೇಟ್ ಇಲ್ಲ ಅಂದ್ಕೊಂಡಿರ್ತೀನಿ ನಾನು. ಸೊ ಅಂದಾಗಿ ಈಗ ಸದ್ಯಕ್ಕೆ UGC 2025 ನಡೀತಾ ಇದೆ ಆ್ಯಂಡ್ ಡಿಪ್ಲೊಮಸಿ 2025 ನಡೀತಾ ಇದೆ. ನಿಮ್ಗೆ ಯಾವ್ದು ಸದ್ಯಕ್ಕೆ PGC ಮತ್ತು ಈಗ ಫಾರ್ ಎಕ್ಸಾಂಪಲ್ PGC 2025 ಕೂಡ ನಡೀತದೆ. ನಮಗೆ UGC 2025 ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ಏನೇನೆಲ್ಲ ಬರ್ತಾಯಿದೆ ಲೈಕ್ ನೋಡ್ತಾ ಇರ್ಬೋದು. ನಿಮ್ದು ಇಷ್ಟೆಲ್ಲ ಬರ್ತದೆ ಅಂದರೆ ಆನ್ಲೈನ್ ಅರ್ಜಿ ಅದೆಲ್ಲ ಕೊಟ್ಟಿದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನೇನೆಲ್ಲ ಇದಾವೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅರ್ಜಿಯನ್ನು ಭರ್ತಿ ಮಾಡೋ ಮೊದಲ ಕೆಳಗಿನ ಪ್ರಮಾಣ ಪತ್ರಗಳನ್ನು ಸಿದ್ಧರಾಗಿ ಅಂದರೆ ಏನೇ ಡಾಕ್ಯುಮೆಂಟ್ಸ್ ಬೇಕಂತ ಕೊಟ್ಟಿದ್ದಾರೆ. ಅಂತಂದರೆ ಈಗ ಕೆಲವೊಂದಿಷ್ಟು ಅಪ್ಲಿಕೇಶನ್ ಅವ್ರು ನಿಮ್ಗೆ ಹೇಳ್ದಂಗೆ ಏನಂತಂದ್ರೆ ಅಪ್ಲಿಕೇಶನ್ನು ಎಲ್ಲನೂ ಕೂಡ ಈ ಒಂದು ಆ್ಯಪಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲಿ KA ಬಾಟ್ ಕೂಡ ಕೊಟ್ಟಿದ್ದಾರೆ, ಆ್ಯಂಡ್ ಶೆಡ್ಯೂಲ್ಸ್ ಕೂಡ ಇದ್ದಾವೆ, ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ KA ವೆಬ್ಸೈಟನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಸರಿ, ಇನ್ನೂ ಕೂಡ ಏನೇನೆಲ್ಲ ಮಾಡಿಫೈ ಆಗುತ್ತೆ ಇದನ್ನು ಕೂಡ. ಆ್ಯಂಡ್ UGC 2025 ಮೇಲೆ ಜಸ್ಟ್ ಈಗ ಕ್ಲಿಕ್ ಮಾಡ್ಕೊಂಡ ನಂತರ ಸದ್ಯಕ್ಕೆ ನೀವು ಏನೇನೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅದನ್ನಷ್ಟೇ ತೋರಿಸ್ತಿದೆ, ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾಗಿ ಲಿಂಕನ್ನು ಕೊಡ್ತಿಲ್ಲ. ಎಲ್ಲನೂ ಕೂಡ ಇದೇನು ಇಟ್ಟಿದ್ದಾರೆ ಅಂತಂದರೆ ಜಸ್ಟ್ ನಿಮ್ಗೊಂದು ಅಪ್ಲಿಕೇಶನ್ ಹಾಕೋಕ್ಕೆ ಅಷ್ಟೇ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಬಟ್ ಏನೋ DCT ಸಿಲೆಬಸ್ ಅಂತ ಕಾಣಿಸ್ತದೆ, ಇಂಥದ್ದು ಕೂಡ ಬಿಟ್ಟಿದ್ದಾರೆ ಅಂತಂದರೆ ನೋಡಿ. ಇನ್ನೂ ಕೂಡ ಯಾಕಂದರೆ ಈಗ ತಾನೇ ಮಾಡಿರ್ತಕ್ಕಂಥ 2 ಡೇಸ್ ಆಗಿದೆ, ಇನ್ನೂ ಕೂಡ ಏನಾದರೂ ಆಗುತ್ತಿದೆ. ಓಕೆ, ಇನ್ನೂ ಕೂಡ ಚೇಂಜಸ್ ಆಗ್ತಾ ಇರ್ತದೆ. ಆ್ಯಂಡ್ ಜನರಲ್ ಎನ್ರೋಲ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅಂತ ಖುಷಿನೇ, ಯಾಕಂದರೆ ಏನೇನೆಲ್ಲ ಅಟ್ಲೀಸ್ಟ್ ಏನಾದರೂ ಎನ್ರೋಲ್ಮೆಂಟ್ ಇತ್ತಂದ್ರೆ ಇದನ್ನೆಲ್ಲ ಕೂಡ ಹಾಕ್ಕೊಂತಂದ್ರೆ ನಾವು ಏನಾದರೂ ನೋಡ್ಕೋಬೋದು. ಈಗ ಇದೆಲ್ಲ ಬೇಡ, ಸದ್ಯಕ್ಕೆ KA ವೆಬ್ಸೈಟು ಕೂಡ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸರಿ. ಓಕೆ, ನೀವು ಡೈರೆಕ್ಟಾಗಿ ಗೂಗಲ್ ಹೊಡೆದು KA ಅಂತ ಹೊಡೆದ್ರು ಕೂಡ ಡೈರೆಕ್ಟ್ ಬರ್ತದೆ. ಬಟ್ ಇಲ್ಲೂ ಒಂದು ಟೈಮ್ ಕೊಟ್ಟವ್ರೆ, ಇಲ್ಲಿದ್ದನ್ನು ಕೂಡ ನೀವು ಓಪನ್ ಮಾಡ್ಕೋಬೋದು. ಓಕೆ,
ಸರಿ, ಶೆಡ್ಯೂಲ್ಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಅಪ್ಕಮಿಂಗ್ ಶೆಡ್ಯೂಲ್ಸ್ ಏನೇನಿದಾವೆ, ಈಗ ಆನ್ ಗೋಯಿಂಗ್ ಶೆಡ್ಯೂಲ್ ಏನು, ಫಾರ್ ಎಕ್ಸಾಂಪಲ್ ಈಗ ಆನ್ ಗೋಯಿಂಗ್ ಶೆಡ್ಯೂಲ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈಗ UGC 2025 ಬರ್ತದೆ, ಆ್ಯಂಡ್ DCET ಬರ್ತದೆ, ಆ್ಯಂಡ್ PGCET ಬರ್ತದೆ. ಓಕೆ, ಸದ್ಯಕ್ಕೆ ಈಗ ಕಾಣ್ತಿರೋದು ಈಗ ಹುಡುಗರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು, ಆ್ಯಂಡ್ UGCTದು ಒಂದು ಮಾರ್ಕ್ಸ್ ಎಂಟ್ರಿದು ಒಂದು, ಆ್ಯಂಡ್ DCET ಆನ್ಲೈನ್ ಅಪ್ಲಿಕೇಶನು, ಆ್ಯಂಡ್ PGCET 2025 ಆನ್ಲೈನ್ ಅಪ್ಲಿಕೇಶನ್ ಅದು ಕೂಡ ಸದ್ಯಕ್ಕೆ 4 ಅಷ್ಟೇ ತೋರಿಸ್ತಿದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೆಡ್ಯೂಲ್ಸ್ ಏನೇನಿದೆ ಅಲ್ಲಿ ಕೂಡ ಕ್ಲಿಕ್ ಮಾಡ್ಕೊಂಡ್ರೆ PGCETದು MTech ಎಕ್ಸಾಮ್ ಅಂತ ತೋರಿಸ್ತಿದ್ದಾರೆ. ಅದಾದ ತಕ್ಷಣ MC ಆ್ಯಂಡ್ MBA ಎಕ್ಸಾಮ್ ಶೆಡ್ಯೂಲ್ ಇದೆ. ಮತ್ತು ಕಂಪ್ಲೀಟ್ ಆಗಿದ್ದು ಏನೇನಲ್ಲ ಅಂದರೆ ಈ ಒಂದು ಸ್ವಲ್ಪ ಏನೋ ಒಂದು ಕ್ಲಾರಿಫಿಕೇಷನ್ ಅಂತ ಸಿಗ್ಬೋದು. ಕೆಲವೊಂದಿಷ್ಟು ಹುಡುಗರದ್ದು ಎಕ್ಸ್ಟೆಂಡ್ ಕೂಡ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಈಗ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಏನಿತ್ತು ಅದು ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅನ್ಬೋದು UGCETದು. ಸರಿ, ಈ ಥರ ಒಂದು ಕ್ಲಾರಿಫಿಕೇಷನ್ ಒಂದು KEದವರು ಒಂದು ಆ್ಯಪ್ ಮೂಲಕ ಕೊಡ್ತಿದ್ದಾರೆ. ಒಂದು ಖುಷಿ ವಿಚಾರ. ನೋಡೋಣ, ಇನ್ನೂ ಕೂಡ ಏನಾದರೂ ಮಾಡಿಫಿಕೇಷನ್ ಆಗ್ಬೋದು. ಏನೇ ಆಗಲಿ, ಏನಾದರೂ ಆಯ್ತಪ್ಪ ಅಂದ್ರೆ ಹೇಳೋಣಂತೆ. ಸದ್ಯಕ್ಕೆ ನೀವು ಮೇನಾಗಿ ಇಂಟೆನ್ಷನ್ ಇದು ಆ್ಯಪ್ ಮೇಲೆ ಏರೋದು ಬೇಡ, ವೆಬ್ಸೈಟ್ ನೋಡ್ತಾರೆ. ಯಾಕಂದರೆ ವೆಬ್ಸೈಟಲ್ಲಿ ಆಲ್ಮೋಸ್ಟ್, ಯಾಕಂದರೆ ಹುಡುಗರು ಇನ್ನೂ ಕೂಡ ಇದ್ರ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಸೊ ಹಂಗಾಗಿ ನೀವು ಆಲ್ಮೋಸ್ಟು ಏನು ಮಾಡ್ತಾರೆ, ವೆಬ್ಸೈಟನ್ನು ನೋಡ್ತಾರೆ. ಆ್ಯಂಡ್ ಅವಾಗ ಬೇಕಾದರೆ ನಮ್ಮ ಚಾನಲ್ ಅಷ್ಟೇ ಅಲ್ಲ, ಬೇರೆ ಚಾನಲ್ಸ್ ಕೂಡ ಯೂಟ್ಯೂಬ್ ಚಾನಲ್ಸ್ ಕೂಡ ಸಿಗ್ತವೆ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.